ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಸುಂದ್ರಿ ತರನ ಜಾಜಿನ ಕೊಂಡ್ಬಿಟ್ರ. ನಿನ್ನ ಜಾಜಿ ಆ ಪ್ರಪಾತಕ್ಕೆ ಬಿದ್ದು ಸತ್ ಹೋದ್ಲು. ಜಾಜಿ ಶ್ರೀಚಕ್ರಕ್ಕೆ ಸಾವಿಲ್ಲ, ಶ್ರೀಚಕ್ರಕ್ಕೆ ಸಾವಿಲ್ಲ. ಜಾಜಿ ಸತ್ತಿದ್ರು ಮಗು ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಬಂಗಾರಿ 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 ಅಮ್ಮ ನೋಡಿ, ಬಂಗಾರಿ ಎದ್ದೇಳ್ತಾ ಇಲ್ಲ. ಎದ್ದಳು. ಶೇಖರಿ, ಅಲ್ಲಿ ನೋಡು. ಜಾಜಿ ಅಲ್ಲೇನಾದ್ರೂ ಹೋಗಿರ್ಬೋದಾ? ಬನ್ನಿ ನೋಡೋಣ. ಬನ್ನಿ ಅಮ್ಮ ಬಾ. ನಿನ್ನ ಮಗುನ ನನಗೆ ಕೊಟ್ಬಿಟ್ಟು ಹೋಗು. ನಿಮ್ಮ ಕಾಲಿಗೆ ಬಿಡ್ತೀರಿ. ಶಾಸ್ತ್ರಿಗಳ ಬಂಗಾರಿ ನಾನ್ ನಿಮಗೆ ಸಿಗಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ಶ್ರೀಚಕ್ರ ಸ್ವರೂಪಿ ಮಗು ನಿಮಗ್ ಸಿಗಲ್ಲ. ಶ್ರೀಚಕ್ರ ನಿಮಗ್ ಸಿಗಲ್ಲ. ಓಂ ಶ್ರೀ ತ್ರಿಪುರ ಸುಂದರಿಯೇ ನಮಃ. ಜಾಜಿ, ಓಂ ಶ್ರೀ ತ್ರಿಪುರ ಸುಂದರಿಯೇ ನಮಃ. ಜಾಜಿ! ದೇಶಕ್ರೆ ದೇಶಕ್ರೆ ಜಾಜಿ ಸಿಕ್ಲ. ದೇಶಕ್ರೆ ಜಾಜಿ 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 ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ದೇಶಕ್ರೆ? ಹೇಳಿ, ಸಿಕ್ಲ ಜಾಜಿ ಸಿಕ್ಲ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಹೇಳಿ ದೇಶಕ್ರೆ, ಮಾತಾಡಿ. ಯಾಕೆ ಕಲ್ತಾ ಇದ್ದೀರಾ? ನಮ್ ಜಾಜಿ ಅಲ್ಪಾಯುಷ್ ಅನ್ನೋದು ನಿಜ ಆಗೋಯ್ತಾ? ನಮ್ಮನೆ ಬೆಳಕು ನಂದು ಹೋಯ್ತಾ ದೇಶಿಕರೇ? ಹೇಳಿ ದೇಶಿಕರೇ, ಹೇಳಿ. ಅಯ್ಯೋ ಜಾಜಿ, ನಿನ್ನ ಕಳ್ಕೊಂಡ್ಬಿಟ್ವಾ ನಾವು? ನೀವೇನ್ ದೇಶಕ್ರೆ, ನೀವ್ಯಾಕೆ ಕಣ್ಣೀರ್ ಹಾಕ್ತಾ ಇದ್ದೀರಾ? ನಮ್ ಜಾಜಿಗೆ ಏನೂ ಆಗಿರಲ್ಲ, ಏನೂ ಆಗಿರಲ್ಲ. ಕಾಡ್ ದಾರಿ ಎಲ್ಲೋ ತಪ್ಪಿಸ್ಕೊಂಡಿರ್ತಾಳಷ್ಟೇ, ಹುಡುಕಿದ್ರೆ ಸಿಗ್ತಾಳೆ. ನೀವೇನು ಅವ್ರು ಸತ್ತೆ ಹೋದ್ಲು ಅನ್ನೋ ಕಣ್ಣೀರ್ ಹಾಕ್ತಿದ್ದೀರಲ್ಲ. ಅಮ್ಮ, ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ? ಜಾಜಿ ಯಾಕೆ ಅಲ್ಪಾಯುಷಿ ಆಗ್ತಾಳೆ? ಅವಳಿಗೆ ಏನೂ ಆಗಿರಲ್ಲ, ಅವಳು ಚೆನ್ನಾಗೇ ಇರ್ತಾಳೆ. ಎಲ್ಲೋ ಕಳೆದೋಗಿದ್ದಾಳೆ ಅಷ್ಟೇ. ಎಲ್ಲಂತ ಅಳ್ಬೇಡ ನೀನು. ನಮ್ ಜಾಜಿಗೆ ಏನೂ ಆಗಿರಲ್ಲ, ಅಳ್ಬೇಡ ನೀನು. ಕಣ್ಣು ಒರೆಸ್ಕೊ ಕಣ್ಣು. ದೇಶಿಕ್ರೆ,
ನನ್ನ ಮಗಳಿಗೆ ಏನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಈ ಅಪ್ಪ ಶೇಖರಿ ಬದುಕಿರೋವರೆಗೂ ಅವಳಿಗೆ ಏನೂ ಆಗಲ್ಲ. ಏನ್ ನೀವು ಹೇಳ್ತಿರೋದು? ನಮ್ ಜಾಜಿ ಇಲ್ಲಿಂದ ಬಿದ್ದು ಸತ್ತೋದ್ಲು ಅಂತನಾ? ಇಲ್ಲ ಇಲ್ಲ ಇಲ್ಲ, ನನ್ನ ಮಗಳಿಗೆ ಏನೂ ಆಗಿಲ್ಲ, ಅವಳು ಸತ್ತಿಲ್ಲ. ಸಮಾಧಾನನ? ನಿನಗೆ ಸಮಾಧಾನನ? ನಡಿ ನಡಿ, ಹುಡ್ಕೋಣ ಜಾಜಿನ. ಹುಡ್ಕೋ ವ್ಯರ್ಥ ಪ್ರಯತ್ನ ಬೇಡ ಶೇಖರಿ. ನಮ್ಮ ಜಾಜಿ ಜಲ ಸಮಾಧಿ ಆಗೋದು ಜಾಜಿ 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 ಯಾರು ಕರೀಲಿ ನಾನು? ಇಲ್ಲ ಜಾಜಿ, ಶೇಖರಿ ಮಗು ಅಳು ಧ್ವನಿ ಕೇಳಿಸ್ತಾ ಇದೆ. ಆ ಮಗು ಜಾಜಿದ್ದೇನೆ. ಬನ್ನಿ ಹೋಗೋಣ.
ದೇವಿಕಾ ದೇವಿಕಾ ಎದಳು ನಮ್ಮ ಮಗು ನೋಡು ದೇವಿಕಾ ದೇವಿಕಾ ಎದಳಮ್ಮ ನಮ್ಮ ಮಗು ನೋಡಮ್ಮ ನಾನು ಹೇಳಿಲ್ವಾ ವಿರೂಪಾಕ್ಷ ಶ್ರೀಚಕ್ರಕ್ಕೆ ಸಾವಿಲ್ಲ ಅಂತ ಜಾಜಿ ಸತ್ರು ಶ್ರೀಚಕ್ರ ಸ್ವರೂಪಿ ಶಿಶು ಹೇಗೆ ಜೀವಂತವಾಗಿದೆ ನೋಡು. ಹೌದು ಕಡ್ಕಿ, ಶ್ರೀಚಕ್ರಕ್ಕೆ ಸಾವಿಲ್ಲ, ಅದು ಅಮರ. ಅಂದಮೇಲೆ ಈ ವಿರೂಪಾಕ್ಷ ಶಾಸ್ತ್ರಿ ಕೂಡ ಅಮರ. ಶ್ರೀಚಕ್ರ ನಂದು, ನಾನೇ ಚಕ್ರಾಧಿಪತಿ. ಶ್ರೀಚಕ್ರ ನಿಂದ ಅದು ಹೇಗೆ ನಿಂದೊಬ್ಬಂದೇ ಆಗುತ್ತೆ ವಿರೂಪಾಕ್ಷ? ಶ್ರೀಚಕ್ರ ನಮ್ದು, ನಮ್ಮಿಬ್ರದ್ದು. ಸಾಧ್ಯ ಇಲ್ಲ. ಶ್ರೀಚಕ್ರನ ನಾನು ಯಾರ ಜೊತೆನೂ ಹಂಚಿಕೊಳ್ಳೋದಿಲ್ಲ. ಇದು ನಂದು ಮಾತ್ರ, ನಂದು. ಏಕಮೇವ ದ್ವಿತೀಯ, ಈ ವಿರೂಪಾಕ್ಷ ಶಾಸ್ತ್ರಿಯ ಸ್ವತ್ತು. ಪಾಲ್ ಕೊಡ್ತೀನಿ ಅಂತ ಹೇಳಿದ್ಯಾ, ಅದನ್ನ ಕೊಡದೆ ಹೋದ್ರೆ ಶ್ರೀಚಕ್ರನ ನಿನ್ನಿಂದ ಹೇಗ್ ಕಸ್ಕೋಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು ವಿರೂಪಾಕ್ಷ. ಏನ್ ಬೇಕಾದ್ರೂ ಮಾಡ್ಕೋ ಹೋಗು, ನಿನ್ನಿಂದ ನನ್ನನ್ನು ಏನು ಮಾಡೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ನೋಡ್ದ್ಯಾ ವಿರೂಪಾಕ್ಷ, ಕ್ಷಣ ಮಾತ್ರದಲ್ಲೇ ಹೇಗೆ ದೃಶ್ಯ ಬದಲಾಯಿತು ಅಂತ. ನಾನೀಗ ಮೊದಲಿನ ಕಡಿಕೆಯಲ್ಲ, ಬೇಕಾದ್ದನ್ನ ಪಡ್ಕೊಳ್ಳೋ ಶಕ್ತಿ ಇರೋ ಶೂದ್ರ ಆರಾಧಕ. ಹಾಗಾಗಿ ನಿನ್ನ ಈ ಹಳೆ ಬಸ್ಸೆಗಳನ್ನ ನನ್ನ ಹತ್ರ ತೋರಿಸ್ಬೇಡ. ದೇಶಿಕರು ಶೇಖರಿ ಕುಟುಂಬ ಈ ಕಡೆ ಬರ್ತಾ ಇದೆ. ಈಗ ಏನ್ ಮಾಡ್ತೀಯ ಕಡ್ಕಿ? ಮಗು ಸಮೇತ ಅದೃಶ್ಯವಾಗ್ತೇನೆ.
ಆಶ್ಚರ್ಯ ಆಗ್ತಾ ಇದೆಯಾ ಕಡ್ಕಿ? ನೀನೆಲ್ಲೂ ಹೋಗಿಲ್ಲ, ಇಲ್ಲೇ ಇದೆಯ. ನಿನ್ನ ಮಂತ್ರಶಕ್ತಿನ ನಾನು ನಿಷ್ಕ್ರಿಯಗೊಳಿಸಿದ್ದೀನಿ. ಬೇಡ ವಿರೂಪಾಕ್ಷ, ಈ ಹೊತ್ತಲ್ಲಿ ಈ ಆಟ ಸಲ್ಲ. ಹಾಗಿದ್ರೆ ಮಗುನ ನನ್ನ ಕೈ ಕೊಟ್ಬಿಡು. ಅದು ಸಾಧ್ಯ ಇಲ್ಲ. ಹಾಗಿದ್ರೆ ನನಗೆ ದಕ್ಕದೇ ಇರೋದು ನಿನಗೂ ದಕ್ಕಬಾರದು, ಹಾಗೆ ಮಾಡ್ತೀನಿ. ಏನ್ ನಿನ್ನ ನಿರ್ಧಾರ? ಬೇಗ ಹೇಳೋ. ಇಬ್ರು ಒಟ್ಟಿಗೆ ಅದೃಶ್ಯವಾಗೋಣ. ನೀನು ಅದೃಶ್ಯವಾದ ತಕ್ಷಣ ನಿನ್ನ ಲೋಕಕ್ಕೆ ಹೋಗ್ಬಿಡ್ತೀಯ. ಅಲ್ಲಿ ನನಗೆ ಪ್ರವೇಶ ಇಲ್ಲ. ನಾನೇನ್ ಮಾಡ್ಲಿ? ಎಲ್ರು ಬಂದ್ಬಿಡ್ತಾರೆ ವಿರೂಪಾಕ್ಷ. ಬೇಗ ಒಂದ್ ನಿರ್ಧಾರಕ್ಕೆ ಬಾ. ಈ ಶ್ರೀಚಕ್ರ ಸ್ವರೂಪಿ ಮಗು ನನ್ನದಾಗಬೇಕು. ಇದೇ ನನ್ನ ನಿರ್ಧಾರ. ನಿನ್ಗೊಬ್ನಿಗೆ ಅನುಭವಿಸೋದಕ್ಕೆ ಕೊಟ್ಟು ನಾನೇನ್ ಮಾಡ್ತಿಲ್ಲ. ಅದು ನಿನಗೆ ಬಿಟ್ಟಿದ್ದು. ಸರಿ ವಿರೂಪಾಕ್ಷ, ಮಗುನ ನೀನೇ ತಗೋ. ಏನ್ ಮಾಡ್ತಾ ಇದೆಯಾ ಕಡ್ಕಿ? ನಂಗ್ ದಕ್ತಿರೋದು ನಿಂಗೂ ತಗಬಾರ್ದು ವಿರೂಪಾಕ್ಷ. ತಪ್ಪು ಮಾಡ್ತಾ ಇದೆಯಾ ಕಡ್ಕಿ? ತಪ್ಪು ಮಾಡಿ ನೀನು. ಏಯ್, ಮಗು ಇಬ್ರಿಗೂ ದಕ್ಕದೆ ಇರೋಗಾಗೋಗ್ಬಿಡುತ್ತೆ ಕಡ್ಕಿ. ಇಷ್ಟು ವರ್ಷಗಳ ಪ್ರಯತ್ನ ಮಣ್ಣು ಪಾಲಾಗೋಗ್ಬಿಡುತ್ತೆ ಕಡ್ಕಿ. ಬಿಡು. ಹುಚ್ಚಿನ ತರ ಆಡ್ಬೇಡ ಕಡ್ಕಿ. ಹೀಗೆ ಏ, ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡು. ನಮ್ಮಿಬ್ರಿಗೂ ನಷ್ಟ ಇದರಿಂದ. ಏಯ್, ಕೈಗೆ ಬಂದಿದ್ದು ಬಾಯಿಗೆ ಬರ್ದೇ ಇರೋವಾಗ ಆಗ್ಬಿಡುತ್ತೆ. ಬಿಡು ನನ್ನ ಕೈನ. ಬಿಡು. ಏನ್ ನಿನ್ ಪಿಂಡ ಎಲ್ಲದಕ್ಕೂ ಪರವಾಗಿಲ್ಲ ಅಂತ ಮಗು ನಮ್ಮಿಂದ ದೂರ ಆಗ್ಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟವ್ರು ಬಂದ್ಬಿಡ್ತಾರೆ. ಬಿಡು ನನ್ನ ಕೈನ, ಬಿಡು. ಮೊದಲು ಶ್ರೀಚಕ್ರ ಸ್ವರೂಪಿ ಶಿಶು ನನ್ನನ್ನು ಕೊಡು. ಮೊದ್ಲು ನೀನ್ ವಶಕ್ಕೆ ಕೊಟ್ರೆ ನೀನ್ ಅಟ್ಟಹಾಸದಲ್ಲಿ ಮೆರೀತೀಯ. ನಾನ್ ನಿನ್ ಕಾಲಿನ ಚಪ್ಪಲಿ ಆಗ್ಬಿಡ್ತೇನೆ. ನಂಬಿಕೆ ಇಟ್ಕೊಟ್ರೆ ಇಬ್ಬರಿಗೂ ಪಾಲ್ ಸಿಗುತ್ತೆ. ಹಾಗಾದ್ರೆ ಮೊದ್ಲು ಆ ಶಿಶುವನ್ನ ನನ್ನ ವಶಕ್ಕೆ ಕೊಟ್ಟರೆ. ನಂಬಿಕೆ ಇಲ್ಲ. ನನಗೂ ನಿನ್ ಮೇಲೆ ನಂಬಿಕೆ ಇಲ್ಲ. ಇಬ್ರು ಒಮ್ಮತಕ್ಕೆ ಬರ್ದೇ ಹೋದ್ರೆ ಯಾರ ಪಾಲು ಆಗೋದಿಲ್ಲ. ಹಾಗಾದ್ರೆ ಶಿಶುವನ್ನ ಮೊದ್ಲು ನನ್ನ ವಶಕ್ಕೆ ಕೊಡು. ನೀನ್ ಬಿಟ್ಕೊಡು. ಸರಿ, ಆಯ್ತು. ಶ್ರೀಚಕ್ರ ಸ್ವರೂಪಿ ಶಿಶುವಿನ ಫಲವನ್ನ ಮೊದಲು ನೀನೇ ಅನುಭವಿಸು. ನಿಜಾನ ವಿರೂಪಾಕ್ಷ ನೀನಂದಿದ್ದು? ನಿಜ.